ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ವರ್ಷಿಣಿ. ಈ ದಿನದ ಜಾತಕಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಶಾಸ್ತ್ರಿಗಳೇ, ಈ ದಿನ 2ನೇ ಶ್ರಾವಣ ಶನಿವಾರ. ಈ ಶ್ರಾವಣ ಶನಿವಾರದ ವಿಶೇಷತೆಯನ್ನ ನೀವು ತಿಳಿಸೋದಾದ್ರೆ, ಹಾಗೆ ಶ್ರಾವಣ ಶನಿವಾರವನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತಶ್ಚೇತ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕದಾಯ ಶ್ರತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಶ್ರಾವಣ ಶನಿವಾರದಲ್ಲಿ ಏನು ವಿಶೇಷ ಇದೆ ಪಂಚಾಂಗವನ್ನು ಒಂದ್ಸಲ ಗಮನಿಸ್ಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು, ದಶಮಿ ತಿಥಿ, ಜ್ಯೇಷ್ಠ ನಕ್ಷತ್ರ. ಈ ದಿವಸ ಇದು ಶ್ರಾವಣ ಶನಿವಾರ. ಶ್ರಾವಣ ಶನಿವಾರ ಅಂದ್ರೇ ಎಲ್ಲರಿಗೂ ಒಂದು ಮಂಗಳಮಯ ಶನಿವಾರ ಅಂತ. ಇದು ಮಾಸ ಮತ್ತು ವಾರ ಪ್ರಧಾನವಾದ ಒಂದು ವಿಶಿಷ್ಟ ದಿವಸ. ಶ್ರಾವಣ ಮಾಸ ಶನಿವಾರದ ದಿವಸ ನಮಗೆ ಬಹಳ ವಿಶೇಷ. ಎಲ್ಲ ಮನೆಗಳಲ್ಲಿ ಈ ದಿವಸ ಶ್ರಾವಣ ಶನಿವಾರ ಅಂದರೆ ಯಾವ ಜಾತಿಯೂ ಭೇದವಿಲ್ಲದೆ ಈ ದಿವಸ ವೆಂಕಟೇಶ್ವರನ, ನರಸಿಂಹಸ್ವಾಮಿಯ ಆಯಾ ಕುಲದೇವತಾ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಮನೆಯನ್ನೆಲ್ಲ ಚೆನ್ನಾಗಿ ತೊಳೆದು ಒರೆಸಿ, ದೇವರ ಮನೆಯಂತೂ ತುಂಬ ಚೆನ್ನಾಗಿ ಶುಚಿ ಮಾಡಿ, ದೇವರನ್ನು ಚೆನ್ನಾಗಿ ತೊಳೆದು ಅಲಂಕಾರ ಮಾಡಿ, ಹೂವುಗಳನ್ನು ತಂದು ಅಲಂಕರಿಸಿ, ಭಕ್ತಿಯಿಂದ ಯಾವುದು ಕಾಯಿಯನ್ನು, ತೆಂಗಿನಕಾಯಿಯನ್ನು, ಹಣ್ಣನ್ನು ನೈವೇದ್ಯ ಮಾಡಿ, ಮಂಗಳಾರತಿ ಮಾಡಿ, ಮನೆ ತುಂಬ ವಿಷ್ಣುಮಯ ಅಥವಾ ಯಾವುದೋ ಅವರವರ ಕುಲದೇವತ ಆ ದೇವರ ಸ್ಮರಣೆ, ಧ್ಯಾನ, ಜಪ ಇವುಗಳಿಂದಾಗಿ ಒಂದು ರೀತಿ ಶನಿವಾರ ಮಂಗಳಮಯ ವಾತಾವರಣವಾಗಿರುತ್ತೆ. ಅಂಥದ್ದಕ್ಕೆ ಈ ಒಂದು ಶ್ರಾವಣ ಶನಿವಾರ ಪ್ರೇರಣೆಯಾಗುತ್ತೆ. ಎಷ್ಟು ಮನಸ್ಸು ಶುಚಿಯಾಗುತ್ತೆ. ಮನೆಯಲ್ಲಿರ್ತಕ್ಕಂಥ ದೇವರ ಮನೆ ಒಂದು ಶುಚಿಯಾಗಿ ಅಲಂಕಾರ ಆಗಿಬಿಟ್ರೆ ಮನೆಯ ತಾಯಂದರಿಗೆ ತುಂಬ ಸಂತೋಷವಾಗಿಬಿಡುತ್ತೆ. ಇವತ್ತು ದೇವ್ರ ಪೂಜೆ ಚೆನ್ನಾಗಿ ಆಯ್ತಪ್ಪ, ಈ ಸಮಾಧಾನವನ್ನು ತಂದುಕೊಡುತ್ತೆ ಶ್ರಾವಣ ಮಾಸ. ಮತ್ತು ಶ್ರಾವಣ ಮಾಸದಲ್ಲಿ ವರಾಟಿಕ ವ್ರತ, ಅದು ಮನೆ ಮನೆಗೆ ಹೋಗಿ ಆ ಕುಲದೇವರ ಹೆಸರಿನಲ್ಲಿ ಭಿಕ್ಷೆಯನ್ನು ಸ್ವೀಕರಿಸ್ತಕ್ಕಂಥದ್ದು. ಭಿಕ್ಷೆ ಅಂತಂದರೆ ಅದು ಯಾವುದು ನಮ್ಮ ಅಹಂಕಾರವನ್ನು ಖಂಡನೆ ಮಾಡುವ ಒಂದು ದಾರಿ. ಎಷ್ಟು ಸಂಪಾದನೆ ಮಾಡಿದ್ರೂ ನಾವು ಈ ದಿವಸ ಆ ವಿಷ್ಣುವಿನ ಹೆಸರಿನಲ್ಲಿ ಅಥವಾ ಅವರವರ ಕುಲದೇವತಾ ಹೆಸರಿನಲ್ಲಿ ಇನ್ನೊಬ್ಬರ ಮನೆಗೆ ಹೋಗಿ ಹಿಡಿ ಅಕ್ಕಿಯನ್ನು ಅಥವಾ ಏನೋ ಅವರು ಅದನ್ನು ಸ್ವೀಕರಿಸಿ ಕೊನೆಯ ಶನಿವಾರ ದಿವಸ ಇದನ್ನು ಸಮಾರಾಧನೆ ಮಾಡಿ ಎಲ್ಲರಿಗೆ ಹಂಚತಕ್ಕಂಥದ್ದು. ಇದು ನಾನು ದೊಡ್ಡವನಲ್ಲ, ಭಗವಂತನ ಮುಂದೆ ನಾನು ತುಂಬ ಕಿರಿಯ, ಅವನ ಮುಂದೆ ನಾನು ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತ. ಯಾರು ಭಿಕ್ಷೆ ಆಗ್ತಾರೋ ಅವ್ರು ಭಗವತ್ ಸ್ವರೂಪಿಗಳು ಅಂತ. ಆ ದೃಷ್ಟಿಯಲ್ಲಿ ಇದು ಬೆಳೆದು ಬಂದಿದೆ. ಭಗವಂತನನ್ನು ಎಲ್ಲಿ ಕಾಣ್ತೀವಿ ಅಂದರೆ ನಮ್ಮೊಳಗೆ ಕಾಣ್ತಕ್ಕಂಥ ಒಂದು ವಿಶಿಷ್ಟ ಆಚರಣೆಯಾಗಿದೆ ಇದು. ಇದು ನಮ್ಮ ಅಹಂಕಾರವನ್ನು, ನಮ್ಮ ಅಧಿಕಾರವನ್ನು ಎಲ್ಲವನ್ನು ಖಂಡನ ಮಾಡಿ, ನಾನು ಅವನ ಮುಂದೆ ಏನೂ ಇಲ್ಲ, ನಾನೊಬ್ಬ ಯಾಚಕ ಅವನ ಮುಂದೆ ಅನ್ನೋ ಭಾವನೆಯನ್ನು, ಸರಳ ನಾನೊಬ್ಬ ಹಗುರವಾದ ವ್ಯಕ್ತಿ ಅನ್ನೋದನ್ನು ತೋರಿಸಿಕೊಡುತ್ತೆ. ಆ ರೀತಿಯ ಇಂಥದ್ದನ್ನು ಮಕ್ಕಳಲ್ಲಿ ಬೆಳೆಸಿದಾಗ ಅಹಂಕಾರ ಉಂಟಾಗೋದಿಲ್ಲ. ಅಹಂಕಾರ ಖಂಡನೆಗೆ ಬಹಳ ವಿಶಿಷ್ಟವಾದ ವ್ರತ ಇದು, ದಾರಿಯಾಗಿದೆ. ಈ ದಿವಸ ನಿಮ್ಮ ಕುಲದೇವರ ಹೆಸರಿನಲ್ಲಿ ಅದನ್ನು ಮಾಡಬಹುದು. ಮತ್ತು ಈ ದಿವಸ ನಮ್ಮ ಗ್ರಹ ಸ್ಥಿತಿಗಳಲ್ಲಿ ಬುಧನ ಸಂಚಾರ. ಬುಧ ಎಷ್ಟು ದಿವಸ ಕರ್ಕಟಕ ರಾಶಿಯಲ್ಲಿದ್ದಲ್ಲ, ಈ ದಿವಸದಿಂದ ಬುಧ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ, ಮಿತ್ರ ಕ್ಷೇತ್ರದಲ್ಲಿ ಪ್ರವೇಶಿಸ್ತಾನೆ. ಬುಧನ ಸಂಚಾರದಿಂದಾಗಿ ಬುಧ ವಾಗ್ಮಿ, ಅವನು ರವಿ ಕ್ಷೇತ್ರದಲ್ಲಿ ಸಂಚರಿಸುವಾಗ ರವಿ ಜೊತೆಗೆ ಸೇರಿಬಿಡ್ತಾನೆ. ಅದು ಬುಧೇನ ನಿಪುಣಂ ಧೀ ಕೀರ್ತಿ ಸೌಖ್ಯಾನ್ವಿತಂ ಅಂತ ಹೇಳಿದೆ. ರವಿ ಬುಧರು ಒಟ್ಟಾಗಿದ್ದಾಗ ಧೀ ಕೀರ್ತಿ ಸೌಖ್ಯ ಇವುಗಳೆಲ್ಲ ಉಂಟಾಗುತ್ತೆ ಅಂತ, ನೈಪುಣ್ಯತೆ ಬರುತ್ತೆ ಅಂತ. ರವಿ ಬುಧಾದಿತ್ಯ ಯೋಗ ಅಂತಲೇ ಕರೀತಾರೆ, ರವಿ ಬುಧ ಯೋಗ ಅಂತ, ಹೀಗೆಲ್ಲ ಅದು ವಿವರಣೆ ಇದೆ. ಹೀಗಾಗಿ ಅಲ್ಲಿಬ್ಬರು ಸೇರಿದಾಗ ಹೆಚ್ಚಿನ ಪ್ರಚಂಡ ಬುದ್ಧಿವಂತಿಕೆ ಉಂಟಾಗುತ್ತೆ, ಜಾಣ್ಮೆ ಬರುತ್ತೆ, ಮತ್ತು ಮಾತಾಡುವ ಕೌಶಲ್ಯವನ್ನು ತಂದುಕೊಡ್ತಾರೆ, ಧೀಶಕ್ತಿಯನ್ನು ಹೆಚ್ಚಿಸ್ತಾರೆ, ನೈಪುಣ್ಯತೆಯನ್ನು ಹೆಚ್ಚಿಸ್ತಾರೆ. ಹೀಗೆಲ್ಲ ಅದರ ಫಲ. ಹೀಗಾಗಿ ಅಂಥ ಒಂದು ವಿಶೇಷ ಫಲವನ್ನು ನಾವು ಕಾಣ್ತೀವಿ. ದ್ವಾದಶ ರಾಶಿಗಳಲ್ಲಿ
ಯಾವ ರಾಶಿಗೆ ಬಹಳ ವಿಶೇಷವಾಗಿ ಈ ಎರಡು ಗ್ರಹಗಳ ಅನುಕೂಲ ಇದೆ. ಮತ್ತು ಉಚ್ಚಾಭಿಲಾಷಿಯಾಗಿದ್ದಾನೆ ಬುಧ. ಉಚ್ಚಸ್ಥಾನಕ್ಕೆ ಹೋಗುವ ಬುಧನಿಗೆ ವಿಶೇಷ ಬಲ ಉಂಟಾಗುತ್ತೆ. ಬುಧನಿಗೆ ಬಲ ಇದ್ದರೆ ತುಂಬ ಬುದ್ಧಿವಂತರಾಗಿರ್ತಾರೆ. ಒಂಥರ ಈ ಬೆರಗಾಗಬೇಕು, ಆ ರೀತಿಯ ಬುದ್ಧಿವಂತಿಕೆ ಬುಧ ಕರುಣಿಸ್ತಾನೆ. 4 ಜನರ ಮಧ್ಯೆ ಅವರಿದ್ದರೆ ಎಷ್ಟು ಜಾಣ ಇದ್ದಾನಪ್ಪ ಅಂತ ಅವ್ರನ್ನ ಕೊಂಡಾಡುವ ಹಾಗಾಗುತ್ತೆ. ಆ ರೀತಿಯ ಒಂದು ವಾಕ್ಚಾತುರ್ಯ ಆಗಿರಬಹುದು, ಅವರ ಕಾವ್ಯ ಶೈಲಿ ಅಥವಾ ಅವ್ರು ಮಾತನಾಡುವ ಶೈಲಿ, ಇವನ್ನೆಲ್ಲ ಅವನು ವಚನಪಟುಹು ಅಂತ. ಅಲ್ಲಿ ಶಿಷ್ಟವಾಗ್ ಸತತ ಹಾಸ್ಯ ರುಚಿಜ್ಞ, ಒಂದು ಹಾಸ್ಯವನ್ನು ಬೆರೆಸಿ ಮಾತಾಡ್ತಕ್ಕಂಥ ಶೈಲಿ ಅವರಿದ್ದರೆ ಅಲ್ಲಿ ಆ ಸಭೆ ರಂಜನೆಯಾಗಿರುತ್ತೆ. ಅಲ್ಲ ಅವರಿದ್ದರೆ ಆ ಮನೆಯಲ್ಲಿ ಒಂಥರ ನಳನಳಿಸುವಿಕೆ ಅಂತೀವಲ್ಲ, ಆ ರೀತಿಯ ಒಂದು ಎಲಿಗೆಂಟ್ ಪರ್ಸನ್ ಆಗಿರ್ತಾರೆ ಅವರು. ಆ ರೀತಿಯಲ್ಲಿ ಬುಧನ ಅನುಗ್ರಹ ಉಂಟು ಮಾಡ್ತಕ್ಕಂಥದ್ದು. ಹೀಗಾಗಿ ಈ ಬುಧನ ಕೃಪೆ ಯಾರೆಲ್ಲರಿಗೆ ಆಗುತ್ತೆ ಅದನ್ನು ನಾವು ರಾಶಿ ಫಲದಲ್ಲಿ ಗಮನಿಸೋಣ. ಅಂತೂ ಈ ಶ್ರಾವಣ ಶನಿವಾರ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡ್ತಾ ನಿಮ್ಮ ಮನಸ್ಸು ಮನೆ ಎರಡೂ ಕೂಡ ಶುಚಿಯಾಗುತ್ತೆ, ಮಂಗಳವೂ ಆಗುತ್ತೆ. ಅದನ್ನು ಮಾಡಿ. ಶಾಸ್ತ್ರಿಗಳೇ, ಈ ಶ್ರಾವಣ ಶನಿವಾರದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ. ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಅವರು ಹೆಸರು ಹೇಳಲಿಕ್ಕೆ ಇಷ್ಟಪಟ್ಟಿಲ್ಲ. ಅವರ ಜನ್ಮ ದಿನಾಂಕ 6ನೇ ತಾರೀಕು 6ನೇ ತಿಂಗಳು 1998 ಸಂಜೆ 8:05. ಪ್ರಶ್ನೆ, ನಿಮಗೆ ನಮಸ್ಕಾರ ತಿಳಿಸಿದ್ದಾರೆ. ನಿಮ್ಮ ಜಾತಕ ಫಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮ್ಮ ಅಮ್ಮನಿಗೆ ಈ ಕಾರ್ಯಕ್ರಮದಿಂದಲೇ ದಿನ ಪ್ರಾರಂಭ ಆಗೋದು. ನಾನು ಅಂಗವಿಕಲೆ, ನನಗೆ ಚಿತ್ರಕಲೆ ಅಂದರೆ ತುಂಬ ಇಷ್ಟ. ಆ್ಯಸ್ ಎ ಪ್ರೊಫೆಷನ್ ನಾನು ಪ್ರೊಫೆಷ್ನಲ್ ಆರ್ಟಿಸ್ಟ್. ಇದರಲ್ಲಿ ಯಶಸ್ಸನ್ನು ಕಾಣಬಹುದಾ ಅಥವಾ ಯಾವುದಾದ್ರೂ ಬೇರೆ ಕೆಲಸಗಳನ್ನು ಮಾಡಬೇಕಾ? ಸ್ಪೆಸಿಫಿಕ್ ಆಗಿ ಗವರ್ನಮೆಂಟ್ ಕೆಲಸ ಮಾಡಬಹುದಾ ಅಂತ ಕೇಳ್ತಿದ್ದಾರೆ. ದಯಮಾಡಿ ತಿಳಿಸ್ಕೊಡಿ. ನಾನು ಅಂಗವಿಕಲೆ ಆಗಿರೋದ್ರಿಂದ ನನಗೆ ಸ್ವಂತವಾಗಿ ಯಾವುದೇ ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಆಗಲ್ಲ, ಬಟ್ ಮನೇಲಿ ಕೂತು ಜಪತಪಗಳನ್ನು ಮಾಡಬಹುದು. ಇದ್ರ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಪಾಪ ಸಂದೇಶ ಕಳಿಸಿದ್ದಾರೆ, ತುಂಬ ಪ್ರೀತಿಯಿಂದ ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಬಹಳ ಸಂತೋಷ. ಅವರ ಪಾಪ ಪ್ರಶ್ನೆಗೆ ಉತ್ತರ ಕೊಡೋಣ. ನೋಡಿ, ಒಬ್ಬ ಕವಿಯ ಮಾತು ಬಹುಶಃ ಕುವೆಂಪು ಅವರೇ ಇರಬೇಕು. ಅದು ಶರೀರದ ವೈಕಲ್ಯ ಏನಿದೆ ಇದು ವಸ್ತುತಃ ವೈಕಲ್ಯವಲ್ಲ, ಮನಸ್ಸಿನ ವೈಕಲ್ಯ ನಿಜವಾದ ವೈಕಲ್ಯ ಅಂತ. ಮನಸ್ಸಿಗೇನಾದರೂ ಕೆಟ್ಟ ಆಲೋಚನೆಯೋ ಕೆಟ್ಟ ದುಷ್ಟ ಗುಣವೋ ಸೇರಿದ್ರೆ ಅದು ಮನಸ್ಸಿನ ವಿಕಲ್ಯವಾದರೆ ಅದರಿಂದ ನಿಜವಾಗಿ ಅವನು ವಿಕಲ ಅಂತ ಹೇಳಬೇಕಂತೆ. ಶಾರೀರಿಕವಾಗಿದ್ದರೆ ಅದೇನು ಅದಲ್ಲ ವೈಕಲ್ಯತೆ ಅನ್ನೋದನ್ನು ಹಿರಿಯರು ಪ್ರಜ್ಞಾವಂತರೆಲ್ಲ ಒಪ್ಕೊಂಡಿದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮಗೆ ಪಾಪ ಕಲೆಯಲ್ಲಿ ಆಸಕ್ತಿ ಅಂತ ಹೇಳಿದ್ದೀರಲ್ಲ, ಅದನ್ನು ಮುಂದುವರಿಸಿ. ನಿಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ನೋಡಿ, ಇದು ತಮ್ಮದು ಧನು ಲಗ್ನಾಧಿಪತಿ ಗುರು ಚತುರ್ಥದಲ್ಲಿದ್ದಾನೆ. ಅದು ಹಂಸಯೋಗ, ಒಳ್ಳೆಯ ಬಲ. ಹೀಗಾಗಿ ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ. ತಾವು ಶುಕ್ರನು ಅಲ್ಲಿ ಪಂಚಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಅದು ಒಳ್ಳೆಯದು. ಚಂದ್ರ ಶುಕ್ರರ ದೃಷ್ಟಿ ಇದೆ. ಕಲೆಯಲ್ಲಿ ಮುಂದುವರಿಲಿಕ್ಕೆ ಅವಕಾಶ ಖಂಡಿತ ಇದೆ. ಪ್ರಯತ್ನ ಮಾಡಿ ತಾವು ಆ ಕಲೆಯಲ್ಲಿ ನೀವು ಬೆಳೀಲಿಕ್ಕೆ, ಹೆಸರು ಮಾಡಲಿಕ್ಕೆ, 4 ಜನ ನಿಮ್ಮ ಹತ್ರ ಕಲ್ತ್ಕೊಳ್ಳಿಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆಯ ಯೋಗ ಇದೆ. ಹೀಗಾಗಿ ನೀವು ಗಾಬರಿ ಆಗುವ ಅವಶ್ಯಕತೆ ಖಂಡಿತ ಇಲ್ಲ. ಈಗ ಶನಿ ದಶೆಯಲ್ಲಿ ಶನಿ ಭಕ್ತಿ ನಡೀತಾ ಇದೆ ನಿಮಗೆ 2029 1ನೇವರೆಗೆ, ಅಂದರೆ ಜನವರಿವರೆಗೆ, 2029 ಜನವರಿ ಸ್ವಲ್ಪ ದೂರ ಇದೆ. ಶನೈಶ್ಚರ ನಿಮ್ಮ ಜಾತಕದ ಸ್ವಲ್ಪ ವೀಕ್ ಆಗಿದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಅದರಿಂದ ನಿಮಗೆ ಸ್ವಲ್ಪ ತೊಂದರೆ ತೊಡಕು, ಈಗ ಕಾಲ ಕಷ್ಟ ಅನಿಸ್ತಕ್ಕಂಥದ್ದು, ಮನಸ್ಸಿಗೆ ವ್ಯಥೆ ಉಂಟಾಗೋದು ಸಾಧ್ಯತೆ ಇದೆ. ಹೀಗಾಗಿ ನೀವು ಈಗ ಪ್ರತಿ ದಿವಸ ಶನೈಶ್ಚರನ ಆರಾಧನೆ ಅಥವಾ ಪ್ರತಿ ಶನಿವಾರ ಶನೈಶ್ಚರನ ಆರಾಧನೆ, ಶನೈಶ್ಚರನ ಅಷ್ಟೋತ್ತರ ಹೇಳ್ಕೊಂಡ್ರೆ ಆಗುತ್ತೆ. ಪಾಪ ನೀವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಕಷ್ಟ ಇದೆ. ಆದರೆ ಮನೆಯಲ್ಲೇ ಶನೈಶ್ಚರ ಮಹಾತ್ಮೆ ಅಂತ ಪುಸ್ತಕ ಇದೆ. ಆ ಶನೈಶ್ಚರ ಮಹಾತ್ಮೆಯನ್ನು ಪ್ರತಿ ಶನಿವಾರ ಓದ್ಕೊಳ್ಳಿ. ಇದರಿಂದ ತುಂಬ ನೀವು ನೋಡಿ ಸದೃಢರಾಗ್ತೀರ, ಮಾನಸಿಕವಾಗಿ ಬಲ ಬರುತ್ತೆ. ಶನೈಶ್ಚರ ಮಹಾತ್ಮೆ, ಅದನ್ನು ಶನಿ ಮಹಾತ್ಮೆ ಅಂತ ಸಾಮಾನ್ಯವಾಗಿ ಕರೀತಾರೆ. ಅದನ್ನು ನೀವು ಶನಿವಾರ ನೋಡಿ, ಶ್ರಾವಣ ಶನಿವಾರವೇ ನೀವು ಕಳಿಸಿದ್ದೀರ. ಈ ದಿವಸ ಓದೋದೇ ಇದ್ದರೆ ಇನ್ನು ಯಾವಾಗ ಓದೋದು? ಹೀಗಾಗಿ ಈ ದಿವಸದಿಂದಲೇ ಪ್ರಾರಂಭ ಮಾಡಿ, ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ. 29ನೇ ಇಸ್ವಿವರೆಗೂ ಪ್ರತಿ ಶನಿವಾರ ಅದೊಂದು ಶ್ರದ್ಧೆ ಇಟ್ಕೊಂಬಿಡಿ. ಆಮೇಲೆ ನಿಮಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲಗಳನ್ನು ಕಾಣ್ತೀರಾ. ಮೇಲೆ ಹಂತ ಹಂತವಾಗಿ ಬೆಳವಣಿಗೆಯ ಸಾಧ್ಯತೆ ಇದೆ. ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಜಾತಕ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಶಾಂಭವಿ ಅಂತ ಗೋವಾದಿಂದ. ಇವರ ಜನ್ಮ ದಿನಾಂಕ 6ನೇ ತಾರೀಕು 10ನೇ ತಿಂಗಳು 2002 ಬೆಳಗ್ಗೆ 5:45. ಉದ್ಯೋಗ ಮತ್ತು ಭವಿಷ್ಯದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಶಾಂಭವಿ ಅವರ ಪ್ರಶ್ನೆ ಉದ್ಯೋಗಕ್ಕೆ ಸಂಬಂಧಿಸಿದ ಹಾಗೆ ಅಲ್ವಾ? ಹೌದು. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕ ಪರಿಶೀಲಿಸಿದ್ರೆ ಇದು ಕನ್ಯಾ ಲಗ್ನವಾಗಿದೆ.
ಲಗ್ನದಿಂದ ಕರ್ಮಾಧಿಪತಿ ಬುಧ ನಿಮಗೆ ಅವನೇ ಆಗಿದ್ದಾನೆ. ಲಗ್ನಾಧಿಪತಿ ಬುಧನೇ ಆಗಿದ್ದಾನೆ. ಬುಧ ನಿಮ್ಮ ಜಾತಕದಲ್ಲಿ ಹೇಗಿದ್ದಾನೆ, ಮೌಢ್ಯನಾಗಿದ್ದಾನೆ ಅಂತಂದರೆ 14, 15, 16, 17, 18 ಮೌಢ್ಯನಾಗಿಲ್ಲ, ಯೋಚನೆ ಮಾಡಬೇಡಿ. ಬುಧನಿಗೆ 14 ಡಿಗ್ರಿ ಅಂತರ ಇರಬೇಕು. ಅಷ್ಟು ಅಂತರಗಳಲ್ಲಿ ಅವನು ಹೊರಗಿದ್ದಾನೆ. ರವಿ ಈಗಷ್ಟೇ ಹೇಳಿದ್ನಲ್ಲ ನಾನು, ಬುಧೇನ ನಿಪುಣಂ ಧೀಕೇರ್ತಿ ಸೌಖ್ಯಾನ್ವಿತಂ ಅಂತ. ಆ ರೀತಿಯಲ್ಲಿ ನಿಮಗೆ ಒಳ್ಳೆಯ ಬಲ, ರವಿ ಬುಧಾದಿತ್ಯ ಯೋಗ ಇರತಕ್ಕಂಥದ್ದು, ಮತ್ತು ಲಾಭಾಧಿಪತಿ ಚಂದ್ರನೂ ಸೇರಿರೋದು, ಇದೆಲ್ಲ ಒಳ್ಳೆಯ ಲಕ್ಷಣ ಇವರೇ. ನಿಮಗೆ ರಾಹು ದಶೆಯಲ್ಲಿ ಈಗ ನಡೀತಾ ಇರೋದು ಬುಧನ ಕಾಲವೇ ನಡೀತಾ ಇದೆ. ತುಂಬ ಚೆನ್ನಾಗಿದೆ, ಒಳ್ಳೆಯ ಉಚ್ಛ್ರಾಯ ಸ್ಥಿತಿಗೆ ಬರುವ ಕಾಲ ಇದು. ಕೆಲಸಕ್ಕೆ ಪ್ರಯತ್ನ ಮಾಡಿ, ಕೆಲಸ ಸಿಗುತ್ತೆ. ತುಂಬ ಜಾಣ್ಮೆ, ಹೇಳಿದ್ನಲ್ಲ, ಬುಧ ಚೆನ್ನಾಗಿದ್ದರೆ ಜಾತಕದಲ್ಲಿ ಪ್ರಚಂಡ ಜಾಣ್ಮೆ ಇರುತ್ತದೆ ಅಂತ. ಹಾಗೆ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದೆ. ಹೀಗಾಗಿ ನೀವು ಭದ್ರಯೋಗದ ಫಲವನ್ನು ಪಡಿತೀರ, ಚೆನ್ನಾಗಿದೆ. ಕೆಲಸಕ್ಕೆ ಪ್ರಯತ್ನ ಮಾಡಿ, ಕೆಲಸ ಸಿಕ್ಬಿಡುತ್ತೆ ಈಗ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಪ್ರತಿಮಾ ಮಂಜುನಾಥ್ ಅಂತ ಹೊಸಕೋಟೆಯಿಂದ. ಇವರ ಜನ್ಮ ದಿನಾಂಕ 28ನೇ ತಾರೀಕು 8ನೇ ತಿಂಗಳು 1984 ಬೆಳಗ್ಗೆ 9 ಗಂಟೆ 30 ನಿಮಿಷ. ಸಾಲ ಇಲ್ಲದೆ ಮನೆ ನಿರ್ಮಾಣ ಸಾಧ್ಯನಾ ತಿಳಿಸ್ಕೊಡಿ, ಯಾವಾಗ ಆಗಬಹುದು ಅನ್ನೋದು ಪ್ರಶ್ನೆ. ಪ್ರತಿಮಾ ಮಂಜುನಾಥ್ ಅವರ ಪ್ರಶ್ನೆ, ಸಾಲ ಇಲ್ಲದೆ ಮನೆ ಕಟ್ಟೋಕೆ ಸಾಧ್ಯವಾ ಅಂತ, ಯಾವಾಗ ಆಗಬಹುದು ಅನ್ನೋದು ನೋಡೋಣ. ನೋಡಿ, ನಿಮ್ಮ ಜಾತಕ ಪರಿಶೀಲಿಸಿದ್ರೆ ತಾವು ಹೇಳಿದ್ರಿ ಸಾಲವಿಲ್ಲದೆ ಮನೆ ಕಟ್ಟಬೇಕು ಅಂತ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ, ಅದು ಪರಿತಪ್ಪನೆ ಇದೆ. ಅದು ಕಟ್ಟೋದು ಸಾಮಾನ್ಯವಲ್ಲ. ಹಾಗಾಗಿಯೇ ದೊಡ್ಡವರು ಹೇಳಿದ್ದಾರೆ. ಆದರೆ ನಿಮ್ಮ ಜಾತಕದಲ್ಲಿ ಚತುರ್ಥಾಧಿಪತಿ ಗಮನಿಸಿದ್ರೆ, ಇದು ಚತುರ್ಥಾಧಿಪತಿ ನಿಮ್ಮದು ಕನ್ಯಾ ಲಗ್ನ, ಲಗ್ನದಿಂದ ಚತುರ್ಥ ಸ್ಥಾನದಲ್ಲಿ ಗುರುವಿರ್ತಕ್ಕಂಥದ್ದು ತುಂಬ ಒಳ್ಳೆಯ ಯೋಗ, ಇದು ಹಂಸಯೋಗ. ಮತ್ತು ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಗುರು ದಶೆಯೇ ನಡೀತಾ ಇದೆ. ಗುರು ದಶೆಯಲ್ಲಿ ಶನಿ ಭಕ್ತಿ ನಡೀತಾ ಇದೆ. ಶನಿಶ್ಚರನು ನಿಮ್ಮ ಜಾತಕದಲ್ಲಿ ತುಂಬ 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 ಚೆನ್ನಾಗಿದ್ದಾನೆ. ಒಳ್ಳೆಯ ಅಲ್ಲಿ ಶುಭ ಫಲ ದಶಾಯಾಮ್ ತಾದೃಗೇವ ಅಂತರಾತ್ಮ ಬಹುಜನಯತಿ ಪುಂಸಾಂ ಅರ್ಥಾಗಮಂಚ ಅಂತ ಹೇಳುತ್ತೆ ವರಾಹಮಿಹಿರ ಮಾತದು. ಹೀಗಾಗಿ ಆ ರೀತಿಯ ಒಂದು ಒಳ್ಳೆಯ ಫಲ ಅಲ್ಲಿ ಶಾಸ್ತ್ರದ ಮಾತೇ ಇದೆಯಲ್ಲ, ಬಹುಜನಯತಿ ಪುಂಸಾಂ ಸೌಖ್ಯಂ ಅರ್ಥಾಗಮಂಚ ಅಂತ ಇದೇ ಮಾತನ್ನೇ ಹೇಳಿದ್ದು ನಾನೀಗ. ಆಯಾ ಗ್ರಹಗಳು ಬಲಿಷ್ಠರಾಗಿದ್ದು ಅವುಗಳ ಕಾಲ ಬಂದ ಸಮಯದಲ್ಲಿ ಸೌಖ್ಯಂ ಅರ್ಥಾಗಮಂಚ, ಸೌಖ್ಯ ಅರ್ಥ ಎಲ್ಲವೂ ಬಂದು ನಮ್ಮ ಕಣ್ಣೆದುರಿಗೆ ನಿಂತುಕೊಳ್ಳುತ್ತೆ, ನಮಗೆ ಫಲವನ್ನು ತಂದು ಸುರಿಯುತ್ತೆ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಆರ್ಯನ್ ಸ್ವರೂಪ್ ಅಂತ ಚಿಂತಾಮಣಿಯಿಂದ. ಇವರ ಜನ್ಮ ದಿನಾಂಕ 18ನೇ ತಾರೀಕು 8ನೇ ತಿಂಗಳು 2009 ಬೆಳಗ್ಗೆ 8 ಗಂಟೆ 43 ನಿಮಿಷ. ಫಸ್ಟ್ PUC ಓದ್ತಾ ಇದ್ದಾರೆ. JEE CET ಪರೀಕ್ಷೆಯಲ್ಲಿ ಉತ್ತೀರ್ಣ ಸಾಧ್ಯವೇ? ಯಾವ ಇಂಜಿನಿಯರಿಂಗ್ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳಬಹುದು ತಿಳಿಸಿ ಅನ್ನೋದು ಪ್ರಶ್ನೆ. ಆರ್ಯನ್ ಅವರ ಪ್ರಶ್ನೆ, CET ಅಥವಾ JEE ಟ್ರೈ ಮಾಡ್ತಿದ್ದಾರಲ್ವಾ, ಹೇಗಾಗುತ್ತೆ ಅನ್ನೋದು ಅವ್ರ ಮುಂದೆ ಹೇಗಿದೆ ಅಂತ ಎಜುಕೇಷನ್. ಹಾಗೆ ಇಂಜಿನಿಯರಿಂಗಲ್ಲಿ ಯಾವ ಕ್ಷೇತ್ರ ಸೂಟ್ ಆಗುತ್ತೆ? ನೋಡಿ, ಇದು ತಮ್ಮ ಜಾತಕ ಪರಿಶೀಲಿಸಿದ್ರೆ ಕನ್ಯಾ ಲಗ್ನವಾಗಿದೆ. ನಿಮಗೆ ದಶಮಾಧಿಪತಿ ಬುಧ ವ್ಯಯದಲ್ಲಿದ್ದಾನೆ, ರವಿ ಚೆನ್ನಾಗಿದ್ದಾನೆ, ಶುಕ್ರಚಂದ್ರ ಚೆನ್ನಾಗಿದ್ದಾರೆ. ನಿಮ್ಮ ಜಾತಕದಲ್ಲಿ ನೀವು ಡಿಸೈನಿಂಗ್ ರಿಲೇಟೆಡ್ ಟ್ರೈ ಮಾಡಬಹುದು. ಶುಕ್ರ ಚೆನ್ನಾಗಿರೋದ್ರಿಂದ ನೀವು ಮ್ಯಾನುಫ್ಯಾಕ್ಚರಿಂಗಲ್ಲಿ ಡಿಸೈನಿಂಗ್ ಆಗಬಹುದು, ಅಥವಾ ಡಿಸೈನಿಂಗ್ ಅಂತಂದರೆ ಎಲ್ಲ ಕಡೆಗೂ ಹರಡಿದೆ ಅದು. ಹೀಗಾಗಿ ಆ ಕ್ಷೇತ್ರ ಶುಕ್ರ ಚೆನ್ನಾಗಿರೋದ್ರಿಂದ ಕಲೆಗಳಲ್ಲಿ ಹೆಚ್ಚಿನ ಆಸಕ್ತಿ ಇರ್ತದೆ. ಆ ರೀತಿಯಲ್ಲಿ ಪ್ರಯತ್ನ ಮಾಡಿ. ಒಂದು ನಾವು ಮನೆ ಕಟ್ಟುವಾಗ ಇಂಟೀರಿಯರ್ ರಿಲೇಟೆಡ್ ಆಗಿರಬಹುದು, ಮನೆ ಕಟ್ಟುವಾಗಲೇ ಅದರ ಪ್ಲ್ಯಾನಿಂಗ್ ರಿಲೇಟೆಡ್ ಆಗಿರಬಹುದು. ಆ ರೀತಿಯಲ್ಲಿ ಪ್ರಯತ್ನ ಮಾಡಲಿಕ್ಕೆ ಅವಕಾಶಗಳು ಚೆನ್ನಾಗಿದ್ದಾವೆ. ಅದರ ಹೊರತಾಗಿ ನಾವು ಯಾವುದನ್ನು ಅಲಂಕಾರ, ಕಾಸ್ಟ್ಯೂಮು ಅಥವಾ ಇನ್ಯಾವುದೋ ಮೇಕಪ್ ರಿಲೇಟೆಡ್ಡು ಅಂತೀವೋ, ಅಲಂಕಾರ ಮತ್ತು ವಸ್ತ್ರ, ಕಾಸ್ಟ್ಯೂಮ್ ರಿಲೇಟೆಡ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಯತ್ನ ಪಟ್ಟರೆ ತುಂಬ ಚೆನ್ನಾಗಿದೆ. ಚಂದ್ರನೂ ಯುಕ್ತನಾಗಿದೆ. ಹೀಗಾಗಿ ಬೋಟಿಕ್ ರಿಲೇಟೆಡ್ ವಸ್ತ್ರಾಲಂಕಾರ ತುಂಬ ಚೆನ್ನಾಗಿದೆ. ಚಂದ್ರನೂ ಸೇರಿದ್ದಾನೆ, ಲಾಭಾಧಿಪತಿ. ಆ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಟ್ರೈ ಮಾಡಿ, ಚೆನ್ನಾಗಿದೆ, ಆಗುತ್ತೆ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ದೀವಿ. ಇನ್ನು ಕರ್ಕಟಕ ರಾಶಿಯಲ್ಲಿ ಬುಧ ಮತ್ತು ಗುರು ಯುತಿ ಇದೆ, ಬುಧನ ಸಂಕ್ರಮಣವೂ ಇದೆ ಈ ದಿವಸ. ಇನ್ನು ಸಿಂಹರಾಶಿಯಲ್ಲಿ ರವಿ ಕೇತು ಜೊತೆ ಈ ದಿವಸ ಮಾಂದಿ ಬೇರೆ ಬುದಿಯಾಗಿದೆ. ಶುಕ್ರ ಇರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ, ಇನ್ನು ಚಂದ್ರ ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ಈ ದಿವಸ. ಇನ್ನು ರಾಹು ಶನಿಶ್ಚರ ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಬುಧ ಪಂಚಮಕ್ಕೆ ಹೋದರೆ ಬುದ್ಧಿ, ಬಲ,
ಅಂದರೆ ಜಾಣ್ಮೆ, ಚತುರತೆ ಇವುಗಳೆಲ್ಲ ಉಂಟಾಗುತ್ತೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿರುತ್ತದೆ. ರಾಜಕಾರಣದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಸರ್ಕಾರಿ ವಲಯದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ನಾಯಕತ್ವ ಮತ್ತು ಬುದ್ಧಿವಂತಿಕೆ ಎರಡೂ ಸೇರುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಅದರಲ್ಲಿ ಮೆಡಿಕಲ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ, ಆಯುರ್ವೇದಗಳ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ಮಾಂದಿ ಇರೋದ್ರಿಂದ ಸ್ವಲ್ಪ ಗೊಂದಲವೂ ಉಂಟಾಗುತ್ತೆ. ಶ್ಯೂರಿಟಿ ಮತ್ತೊಂದು ಹಾಕೋಕೆ ಸ್ವಲ್ಪ ಹುಷಾರಾಗಿರಿ. ಉಳಿದ ಹಾಗೆ ದಿವಸ ಬಂಧುಗಳ ಸಹಕಾರ, ಮಿತ್ರರ ಸಹಾಯ ಇದೆಲ್ಲ ತುಂಬ ಚೆನ್ನಾಗಿದೆ. ಆತ್ಮೀಯರ ಒಂದು ಸಹಾಯದಿಂದಾಗಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಚಂದ್ರ ಈ ದಿವಸ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಹುಷಾರು. ಸ್ತ್ರೀಯರಿಗೆ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಗಮನ ಇರಲಿ. ಈ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಸಂಗಾತಿಯಲ್ಲಿ ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಚಂದ್ರ ಸಪ್ತಮದಲ್ಲಿರೋದ್ರಿಂದ, ಪಕ್ಷದ ಬಲವೂ ಇರೋದ್ರಿಂದ ಸಂಗಾತಿಯಲ್ಲಿ ಸಾಮರಸ್ಯ ಕಾಣ್ತೀರ. ಮತ್ತು ಈ ದಿವಸ ನಿಮಗೆ ವಾಗಾಧಿಪತಿ ಚತುರ್ಥದಲ್ಲಿರೋದ್ರಿಂದ ಸ್ನೇಹಿತರ ಜೊತೆಗೆ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ, ಅವರ ಜೊತೆಗೆ ಸೇರಿ ಯಾವುದೋ ಒಂದು ವ್ಯಾಪಾರ ಮಾಡ್ತಕ್ಕಂಥ ಒಂದು ಆಲೋಚನೆಗಳು ಬರ್ತಕ್ಕಂಥದ್ದು ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಪ್ರಯಾಣ, ಟ್ರಕ್ಕಿಂಗೋ ಅಥವಾ ಇನ್ಯಾವುದೋ ಟ್ರಿಪ್ಪು ಈ ರೀತಿಯ ಪ್ಲ್ಯಾನ್ ಮಾಡಿ ಮನರಂಜನೆಗೆ ಏನು ಬೇಕೋ ಅದು ಆ ಯೋಜನೆ, ಪ್ಲ್ಯಾನು ಇವುಗಳಲ್ಲಿ ನೀವು ಕಾಲ ವ್ಯಯಿಸ್ತೀರ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ಪ್ರಯಾಣದಲ್ಲಿ ಹುಷಾರಾಗಿರಿ. ಈ ದಿವಸ ಮಾಂದಿಯೂ ಇದೆ ಅಲ್ಲಿ ಚತುರ್ಥದಲ್ಲಿ. ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ಬಂಧು ಮಿತ್ರರಲ್ಲಿ ತುಂಬ ಆತ್ಮೀಯತೆ, ವಿಶ್ವಾಸ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ಕೃಷ್ಣ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನೋಡಿ, ಜನ್ಮಾಧಿಪತಿ ಬುಧ ತೃತೀಯಕ್ಕೆ ಹೋಗ್ತಾ ಇದ್ದಾನೆ. ಹೀಗಾಗಿ ಸಹೋದರರು, ಸೇವಕರು ಇಂಥವರಿಂದ ಹೆಚ್ಚಿನ ಸಹಾಯ ಸಹಕಾರಗಳನ್ನು ನಿರೀಕ್ಷೆ ಮಾಡಬಹುದು. ದ್ವಿತೀಯದಲ್ಲಿ ಗುರು ಇರೋದ್ರಿಂದ ಒಳ್ಳೆಯ ಮಾತಿನ ಕೌಶಲ್ಯ ಚೆನ್ನಾಗಿರುತ್ತೆ. ನಿಮಗೆ ಹಣಬಲವೂ ಚೆನ್ನಾಗಿದೆ, ಮಾತಿನ ಬಲ ಚೆನ್ನಾಗಿದೆ. ಹಣಕಾಸಿನಂಥ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಲಾಭ ಆಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಆದರೆ ಧನಾಧಿಪತಿ ಚಂದ್ರ ನಿಮಗೆ ಷಷ್ಠದಲ್ಲಿರೋದ್ರಿಂದ ಸಾಲದ ಭಯವೂ ಇದೆ, ಶತ್ರು ಭಯವೂ ಇದೆ. ಸ್ವಲ್ಪ ಹುಷಾರಾಗಿರಿ. ಉಳಿದ ಹಾಗೆ ಈ ದಿವಸ ನಿಮಗೆ ಸ್ವಲ್ಪ ಶರೀರಕ್ಕೆ ಪೆಟ್ಟು ಬೀಳಬಹುದು, ತರಚು ಗಾಯ ಈ ಥರದ್ದು ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ಬುಧ ವಾಕ್ಸ್ಥಾನಕ್ಕೆ ಬರ್ತಾ ಇದ್ದಾನೆ, ವ್ಯಯಾಧಿಪತಿ. ಹುಷಾರಾಗಿರಿ. ಮಾತಾಡುವಾಗ ಮಾತು ಜಾರಿ ಬಿಡುತ್ತೆ. ಮಾತು ನಿಮ್ಗೆ ಯಾವುದು ಹಿತ ಅನಿಸುತ್ತೋ ಅದೇ ಇನ್ನೊಬ್ಬರಿಗೆ ತೊಂದರೆ ಆಗಬಹುದು. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಈ ದಿವಸ ಮಾಂದಿ ಬೇರೆ ಅಲ್ಲಿ ಉದಯ ಆಗಿರೋದ್ರಿಂದ ಸ್ವಲ್ಪ ತೊಂದರೆ ತೊಡಕು ಸೂಚಿಸ್ತಾ ಇದೆ. ರವಿ ಚೆನ್ನಾಗಿದ್ದಾನೆ, ಆತಂಕ ಬೇಡ. ಆದರೆ ಈ ದಿವಸ ನಿಮಗೆ ಚಂದ್ರ ಚೆನ್ನಾಗಿರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಾಮರಸ್ಯ, ಪ್ರೀತಿ, ವಿಶ್ವಾಸ, ಮಕ್ಕಳಲ್ಲಿ ಹಿತವಾದ ವಾತಾವರಣ ಕಾಣ್ತೀರ. ಮನಸ್ಸಿಗೂ ಒಂದು ನಿರಾಳತೆ ಇರುತ್ತದೆ. ಈ ದಿವಸ ವೃತ್ತಿಯಲ್ಲೂ ಅಷ್ಟೇ ಚೆನ್ನಾಗಿದೆ. ಕೆಲಸದಲ್ಲಿ ಹೆಚ್ಚಿನ ಅನುಕೂಲಗಳು, ಸಹಾಯ ಸಹಕಾರ, ಅದರಲ್ಲೂ ಹಾಲು ಹೈನು ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಲಾಭ ಇದನ್ನೆಲ್ಲ ಸೂಚಿಸ್ತಾ ಇದೆ. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ನೋಡಿ, ಲಾಭಾಧಿಪತಿ ಬುಧ, ಧನಾಧಿಪತಿ ಬುಧ ಜನ್ಮವನ್ನು ಸೇರ್ತಾ ಇದ್ದಾನೆ. ತುಂಬ ಚೆನ್ನಾಗಿದೆ. ಅಲ್ಲಿ ಸ್ತ್ರೀ ದ್ವೇಷಿ ಅಂತ ಹೇಳಿದೆ, ವಿಧನಃ ಅಂತಲೂ ಹೇಳಿದೆ ಶಾಸ್ತ್ರಗಳಲ್ಲಿ, ಬುಧ ಸಿಂಹದಲ್ಲಿ ಸಂಚರಿಸಿದ್ರೆ ಅಂತ. ಆದರೆ ಗಾಬರಿ ಆಗಬೇಕಾದ್ದಿಲ್ಲ. ಮಿತ್ರಕ್ಷೇತ್ರದಲ್ಲಿ ಹೆಚ್ಚಿನ ಅನುಕೂಲವೇ ಆಗುತ್ತೆ. ಒಳ್ಳೆಯ ವಾಕ್ಪಟುತ್ವ ಬರುತ್ತೆ. ಮತ್ತು ಹಣಕಾಸಿನ ವಾಕ್ಪಟುತ್ವ ಬರುತ್ತೆ. ಹಣಕಾಸಿನ ಒಂದು ಸಮೃದ್ಧಿ ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ. ಬೋಧಕರಿಗೆ ತುಂಬ ಚೆನ್ನಾಗಿರ್ತದೆ. ಹೆಚ್ಚಿನ ಅನುಕೂಲಗಳ ನೈಪುಣ್ಯತೆ ಉಂಟಾಗುತ್ತೆ. ಮತ್ತು ಈ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲಗಳು, ಸಹಾಯ ಸಹಕಾರಗಳು, ಸ್ನೇಹಿತರ ಬಂಧುಗಳ ಸಹಾಯ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈಶ್ವರನ ಆರಾಧನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿ, ಜನ್ಮಾಧಿಪತಿ ವ್ಯಯಕ್ಕೆ ಬಂದರೆ ವ್ಯಯ ಹೆಚ್ಚಾಗುತ್ತೆ. ಹುಷಾರಾಗಿರಿ. ವೃತ್ತಿಯಲ್ಲಿ ತೊಡಕುಗಳು, ತೊಂದರೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಮಾಂದಿ ಬೇರೆ ಇದೆ ಈ ದಿವಸ. ಹೀಗಾಗಿ ನಿಮ್ಮ ಕೆಲಸ ಅಷ್ಟು ಹಿತವಾಗಿಲ್ಲದೆ ಹೋಗಬಹುದು. ನಿಮ್ಮ ಅಧಿಕಾರಿಗಳಿಗೆ ಹುಷಾರು. ಈ ದಿವಸ ಸಹೋದರ ಸೇವಕರ ಸಹಾಯ ತುಂಬ ಚೆನ್ನಾಗಿರ್ತದೆ. ಅವರಿಂದ ಸ್ವಲ್ಪ ಒಳ್ಳೆಯದನ್ನು ನಿರೀಕ್ಷೆ ಮಾಡಬಹುದು. ಈ ದಿವಸ ಕಾಲಿಗೆ ಪೆಟ್ಟಾಗೋ ಸಾಧ್ಯತೆ, ಕಣ್ಣಿಗೆ ಪೆಟ್ಟಾಗೋ ಸಾಧ್ಯತೆ, ಕಣ್ಣಿನ ತೊಂದರೆಗಳು ಇದನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ. ವೃತ್ತಿಯಲ್ಲಿ ಬಹಳ ಜಾಗ್ರತೆ ಇರಬೇಕು. ಸಂಗಾತಿಯಿಂದ ಈ ದಿವಸ ಸ್ವಲ್ಪ ಮಟ್ಟಿಗೆ ಸಹಾಯ, ಅವರಿಂದ ಸಪೋರ್ಟು, ಅವರಿಂದ ಒಳ್ಳೆಯ ಮಾರ್ಗದರ್ಶನ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. 1 ತಿಂಗಳುಗಳ ಕಾಲ ನಿರಂತರವಾಗಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ತುಲಾರಾಶಿಯವರಿಗೆ ತುಂಬ ಲಾಭದಾಯಕ ದಿವಸ. ಸರ್ಕಾರಿ ವಲಯದಲ್ಲಿರೋರಿಗೆ ಮತ್ತು ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿದೆ. ವಿಶೇಷ ಲಾಭ. ರಾಜಕಾರಣಿಗಳಿಗೆ ತುಂಬ ಚೆನ್ನಾಗಿದೆ. ಮತ್ತು ನಿಮಗೆ ಈ ದಿವಸ ಕುಟುಂಬದಲ್ಲಿ ಸೌಖ್ಯತೆ, ಸ್ತ್ರೀಯರಿಗೆ ಧನಲಾಭ, ಹೆಚ್ಚಿನ ಅನುಕೂಲ, ಹಾಲು ಹೈನು ಕ್ಷೇತ್ರದವರಿಗೆ ಹೆಚ್ಚಿನ ಲಾಭ, ಕೃಷಿ ದಿನಸಿ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಹೀಗಾಗಿ ನಿಮ್ಮ ಪಾಲಿಗೆ ಜನ್ಮಾಧಿಪತಿ ವ್ಯಯದಲ್ಲಿರೋದೇ ಒಂದು ತೊಂದರೆ. ಹತ್ತಿರದಲ್ಲಿ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ
ಅಭಿಷೇಕ ಮಾಡಿಸಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಜಾಣ್ಮೆಯ ಬಲ, ಮಿತ್ರರ ಸಹಾಯ ಇದೆಲ್ಲ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲೂ ಪ್ರೀತಿ ವಿಶ್ವಾಸ ಕಾಣ್ತೀರ. ಈ ದಿವಸ ನಿಮಗೆ ಸ್ತ್ರೀಯರಿಗೆ ವಿಶೇಷ ಅನುಕೂಲಗಳು, ಹಾಲು ಹೈನು ಕ್ಷೇತ್ರದಲ್ಲಿರೋರಿಗೆ ಲಾಭ, ದೈವಾನುಕೂಲದಿಂದ ಹೆಚ್ಚಿನ ಸಹಾಯಗಳು, ಕ್ಷೇತ್ರ ದರ್ಶನ, ಬುದ್ಧಿವಂತರ ಸಜ್ಜನರ ಭೇಟಿ ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಕೃಷ್ಣ ಪ್ರಾರ್ಥನೆ ಮಾಡಿ. ನೀವು ಕೂಡ ವೃತ್ತಿಯಲ್ಲಿ ಸ್ವಲ್ಪ ಸಣ್ಣ ತೊಡಕನ್ನು ಸೂಚಿಸ್ತಾ ಇದೆ. ಕೃಷ್ಣನ ಆರಾಧನೆ ಬೇಕು. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲಗಳು, ಸಹಾಯ ಸಹಕಾರ, ದೈವಾನುಕೂಲದಿಂದ ವಿಶೇಷ ಲಾಭ, ತಂದೆ ಮಕ್ಕಳಲ್ಲಿ ಆತ್ಮೀಯತೆ, ವಿಶ್ವಾಸ, ಪ್ರೀತಿ ಇದೆಲ್ಲ ಚೆನ್ನಾಗಿದೆ. ಈ ದಿವಸ ಸ್ತ್ರೀಯರಿಗೆ ಹೆಚ್ಚಿನ ನಷ್ಟ, ತಿರುಗಾಟ, ಸಂಗಾತಿ ಜೊತೆಗೆ ಮನಸ್ತಾಪ ಇವುಗಳನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ. ಈ ದಿವಸ ನಿಮಗೆ ವ್ಯಾಪಾರದಲ್ಲೂ ಅಷ್ಟೇ ಸ್ವಲ್ಪ ಹಿನ್ನಡೆ, ನಷ್ಟ ಇದನ್ನು ಸೂಚಿಸ್ತಾ ಇದೆ. ಈ ದಿವಸ ತಪ್ಪದೇ ದುರ್ಗಾ ಪ್ರಾರ್ಥನೆ, ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ವಿಶೇಷ ಅಭಿಷೇಕವನ್ನು, ಅರ್ಚನೆಯನ್ನು ಮಾಡಿಸಿ. ಇನ್ನು ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ, ಅಸಮಾಧಾನ ಇದೆ. ಆದರೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ದಿನಸಿ ವ್ಯಾಪಾರ ಮತ್ತು ತರಕಾರಿ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ, ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ ಲಾಭ, ಡೈರಿ ಪ್ರಾಡಕ್ಟ್ಗಳಲ್ಲಿ ಕೆಲಸ ಮಾಡೋರಿಗೆ ಲಾಭ ಚೆನ್ನಾಗಿದೆ. ಮತ್ತು ಈ ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಅನುಕೂಲಗಳು, ಸಹಾಯ ಸಹಕಾರ ಇದೆಲ್ಲ ಚೆನ್ನಾಗಿದೆ. ಆದರೆ ಬಂಧುಗಳಲ್ಲಿ ದ್ವೇಷ, ಬಂಧುಗಳಲ್ಲಿ ಏನೋ ಒಂದು ಅಸಮಾಧಾನ ಇದನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ. ಪ್ರಾರ್ಥನೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ನೀವು ಕೂಡ. ಇನ್ನು ಕುಂಭರಾಶಿಯವರಿಗೆ ದಿವಸ ನಿಮಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಬಲವನ್ನು ಸೂಚಿಸ್ತಾ ಇದೆ ಈ ದಿವಸ. ಮುಖ್ಯವಾಗಿ ಈ ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಅನುಕೂಲ, ವಸ್ತ್ರ ವ್ಯಾಪಾರಿಗಳಿಗೆ, ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಈ ದಿವಸ ನಿಮಗೆ ಸಂಗಾತಿಯಲ್ಲೂ ಅಷ್ಟೇ ಒಂದು ಅನುರಾಗ, ಅಲ್ಲಿ ಮಾಂದ್ಯವೂ ಇದೆ, ಸ್ವಲ್ಪ ಮಿಶ್ರವಾಗಿದೆ, ಶುಭವೂ ಇದೆ ಅಶುಭವೂ ಇದೆ, ಒಂದು ಸ್ವಲ್ಪ ಹಾಗೂ ಹೀಗೂ ಇದೆ. ಹೀಗಾಗಿ ನಾಜೂಕಾಗಿ ಇರಬೇಕಾಗುತ್ತೆ ಈ ದಿವಸ. ಇನ್ನು ಉಳಿದ ಹಾಗೆ ಈ ದಿವಸ ಕುಟುಂಬ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಶಿವಶಕ್ತಿಯರ ಆರಾಧನೆ, ಉಮಾಮಹೇಶ್ವರ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ದೇವತಾ ದರ್ಶನ, ಪೂಜೆ ಪುನಸ್ಕಾರ ಇವುಗಳಲ್ಲಿ ಒಂದು ಮನಸ್ಸಿಗೆ ಸಮಾಧಾನ ಕಾಣ್ತೀರ ಈ ದಿವಸ. ಬುಧನ ಪರಿವರ್ತನೆ ನಿಮ್ಮ ಪಾಲಿಗೆ. ಬಂಧುಗಳಲ್ಲಿ ಸ್ವಲ್ಪ ಇರಿಸು ಮುರುಸು, ದ್ವೇಷ ಕಂಡ್ರೆ ಆಗೋದಿಲ್ಲ ಅಂತಕ್ಕಂಥ ಒಂದು ಭಾವನೆ, ಅವ್ರ ಮಾತುಗಳು, ಅವ್ರ ವರ್ತನೆಗಳು ನಿಮಗೆ ಸೇರೋದಿಲ್ಲ, ಆ ರೀತಿ ಆಗಬಹುದು. ತಂದೆ ಬಂಧುಗಳಲ್ಲೂ ಸ್ವಲ್ಪ ಮನಸ್ತಾಪ ಬರಬಹುದು, ಸಂಗಾತಿಯಲ್ಲೂ ವೈರ ಬಂದುಬಿಡಬಹುದು. ಇಷ್ಟು ದಿವಸ ಚೆನ್ನಾಗಿದ್ದದು ಇದಕ್ಕಿದ್ದ ಹಾಗೆಯೇ ಅವ್ರ ಕಂಡ್ರೆ ಯಾಕೋ ಅವ್ರ ಆಲೋಚನೆಗಳು, ಥಾಟ್ಸ್ ನಂಗೆ ಮ್ಯಾಚ್ ಆಗ್ತಿಲ್ಲ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಪರಾನಂದಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇಂದಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಬುಧನ ಪರಿವರ್ತನೆಯಿಂದ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ರಾಶಿಗಳ ಮೇಲೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಹಾಗೆ ಶ್ರಾವಣ ಶನಿವಾರದ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಧನ್ಯವಾದ ತಮಗೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಜಾತಕಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.